ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ನಾವು ಟೈಮ್ ಮ್ಯಾನೇಜ್ಮೆಂಟ್ ಇನ್ RRBPO ಆ್ಯಂಡ್ RRB ಕ್ಲರ್ಕ್ ಮೇನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಎಕ್ಸಾಮ್ ಡೇಟ್ಸು RRBPOದು ಮೇನ್ಸು 29 ಸೆಪ್ಟೆಂಬರ್ ಆ್ಯಂಡ್ RRB ಕ್ಲರ್ಕ್ ಮೇನ್ಸು 6th ಅಕ್ಟೋಬರ್ ಆ್ಯಂಡ್ ಆಲ್ಸೋ IBPS ಕ್ಲರ್ಕ್ ಮೇನ್ಸು 13th ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಹೊಸದಾಗಿ ಏನು ಬಂದಿದೆ ಅಂದರೆ RRBPO ಆ್ಯಂಡ್ ಕ್ಲರ್ಕ್ ಮೇನ್ಸಲ್ಲೂ ಕೂಡ ಸೆಕ್ಷನಲ್ ಟೈಮಿಂಗ್ನ ಅವರು ಈ ಸಲ ಅಲಾಟ್ ಮಾಡಿದ್ದಾರೆ. ಓಕೆ, ಸೊ ಇದು ಹೊಸದಾಗಿದೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಇವಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಕ್ವೆಶನ್ಸು ಮಾರ್ಕ್ಸು ಟೈಮ್ ಎಷ್ಟು ಅಲಾಟ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ಈಗ RRBPO ಆ್ಯಂಡ್ ಕ್ಲರ್ಕ್ ಬಗ್ಗೆ ಮಾತಾಡ್ತಿದ್ದೀವಿ. ಮೇನ್ಸು ರೀಸನಿಂಗಲ್ಲಿ ಕ್ವೆಶನ್ಸು 40 ಇರ್ತವೆ, ಕ್ವಾಂಟ್ಸಲ್ಲಿ ಕ್ವೆಶನ್ಸ್ 40, ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವೆಶನ್ಸ್, ಇಂಗ್ಲೀಷ್ ಆರ್ ಹಿಂದಿ 40 ಕ್ವೆಶನ್ಸ್ ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಸು 40 ಕ್ವೆಶನ್ಸ್. ಸೊ ಎಲ್ಲ ಸೆಕ್ಷನಲ್ಲೂ ಕ್ವೆಶನ್ಸ್ ಮಾತ್ರ ಸೇಮ್ ಇದ್ದಾವೆ, 40 40 40. ಓಕೆ, ಸೊ ಟೋಟಲ್ ಕ್ವೆಶನ್ಸ್ 200 ಆಯಿತು. ಮಾರ್ಕ್ಸ್ ಬಗ್ಗೆ ಬಂದರೆ ರೀಸನಿಂಗಿಗೆ 40 ಕ್ವೆಶನ್ಸಿಗೆ 50 ಮಾರ್ಕ್ಸ್, ಕ್ವಾಂಟ್ಸಲ್ಲೂ ಕೂಡ 40 ಕ್ವೆಶನ್ಸಿಗೆ 50 ಮಾರ್ಕ್ಸ್, ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವೆಶನ್ಸಿಗೆ 40 ಮಾರ್ಕ್ಸ್, ಇಂಗ್ಲೀಷ್ ಆರ್ ಹಿಂದಿಯಲ್ಲಿ 40 ಕ್ವೆಶನ್ಸಿಗೆ 40 ಮಾರ್ಕ್ಸ್, ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ 40 ಕ್ವೆಶನ್ಸಿಗೆ 20 ಮಾರ್ಕ್ಸ್ ಇದೆ. ಸೊ ಟೋಟಲ್ ಮಾರ್ಕ್ಸು ಕೂಡ ಇಲ್ಲಿ 200. ಟೋಟಲ್ ಕ್ವೆಶನ್ಸ್ 200, ಟೋಟಲ್ ಮಾರ್ಕ್ಸು 200. ಬಟ್ ಇಲ್ಲಿ ಮೇನ್ ಏನಂದರೆ ಡ್ಯುರೇಷನ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಈಚ್ ಸೆಕ್ಷನಿಗೂ ಅಂತ ನೋಡೋದಾದರೆ, ರೀಸನಿಂಗಲ್ಲಿ ಅವರು 40 ಕ್ವೆಶನ್ಸಿಗೆ 30 ಮಿನಿಟ್ಸ್ನ ಕೊಟ್ಟಿದ್ದಾರೆ, ಕ್ವಾಂಟ್ಸಲ್ಲಿ ಕೂಡ 40 ಕ್ವೆಶನ್ಸಿಗೆ 30 ಮಿನಿಟ್ಸ್ನ ಕೊಟ್ಟಿದ್ದಾರೆ, ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವೆಶನ್ಸಿಗೆ 15 ಮಿನಿಟ್ಸ್ ಕೊಟ್ಟಿದ್ದಾರೆ, ಇಂಗ್ಲೀಷ್ ಆರ್ ಹಿಂದಿಯಲ್ಲಿ 40 ಕ್ವೆಶನ್ಸಿಗೆ 30 ಮಿನಿಟ್ಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ 40 ಕ್ವೆಶನ್ಸಿಗೆ 15 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಡ್ಯೂರೇಷನ್ ಅಂತ ಹೇಳೋದಾದರೆ 2 ಅವರ್ಸ್ ಕೊಟ್ಟಿದ್ದಾರೆ. ಓಕೆ, ಇವಾಗೇನು ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನು ಅಂದರೆ, ಈಗ ಹಿಂದಿನ ಟ್ರೆಂಡ್ ಹೆಂಗಿತ್ತು, ಪ್ರೀವಿಯಸ್ ಇಯರ್ಸಲ್ಲೆಲ್ಲ ಮೇನ್ಸಲ್ಲಿ ಕೂಡ ಕಾಂಪೋಸಿಟ್ ಟೈಮ್ ಇರ್ತಿತ್ತು. ಸೊ ಅಲ್ಲಿ ಒಂಥರ ನೆಗೆಟಿವ್ ಇಂಪ್ಯಾಕ್ಟೇ ಬೀಳ್ತಿತ್ತು. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೇಳಿ, ಈಗ ಟೋಟಲ್ ಕಾಂಪೋಸಿಟ್ ಟೈಮ್ ಇದೆ, ನಾವು ಅದರಲ್ಲೇ ಈ ಇಡೀ 5 ಸೆಕ್ಷನ್ನ ಮುಗಿಸ್ಬೇಕಾಗಿತ್ತು. ಓಕೆ, ಆವಾಗ ಕನ್ಫ್ಯೂಷನ್, ಫಸ್ಟ್ ಆಫ್ ಆಲೇ ಸ್ಟಾರ್ಟ್ ಆಗೋದು ಕನ್ಫ್ಯೂಷನ್, ಯಾವ ಸಬ್ಜೆಕ್ಟಿಂದ ನಾನು ಸ್ಟಾರ್ಟ್ ಮಾಡಲಿ. ಓಕೆ, ಅದೊಂದು ಕನ್ಫ್ಯೂಷನ್ ಆಗೋದು. ಆಮೇಲೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಇನ್ ಕೇಸ್ ನೀವು ಸ್ಟಕ್ ಆಗಿಬಿಟ್ರೆ ನೀವು ಅಲ್ಲಿ ನಿಮ್ಮ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ನೀವು ನೆಕ್ಸ್ಟ್ ಸೆಕ್ಷನ್ನಿಗೆ ನಿಮಗೆ ಆ ಕ್ವಶನ್ನಿಗೆ ಆನ್ಸರ್ ಬರ್ತಿತ್ತು ಅಂದರೂ ಕೂಡ ಟೈಮಲ್ಲಿ ಇಲ್ಲ, ನಿಮಗೆ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಇದೊಂಥರ ಲಾಸ್ ಆಗ್ತಿತ್ತು ಆಸ್ಪಿರೆಂಟ್ಸಿಗೆ. ಬಟ್ ಇದು ಈಗೇನು ಟ್ರೆಂಡ್ ಮಾಡಿದ್ದಾರೆ, ಈಚ್ ಸೆಕ್ಷನಿಗೂ ಸೆಕ್ಷನಲ್ ಟೈಮಿಂಗ್ ಏನು ಕೊಟ್ಟಿದ್ದಾರೆ ತುಂಬಾ ಬೆಸ್ಟ್. ಇದು ಒಳ್ಳೆ ಅಡ್ವಾಂಟೇಜ್ ನಿಮಗೆ. ಓಕೆ, ಇವಾಗ ಯಾಕೆಂದರೆ ಅವ್ರು ಪ್ರತಿ ಸೆಕ್ಷನ್ನಿಗೂ ಇಷ್ಟಿಷ್ಟು ಟೈಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ರೀಸನಿಂಗ್ಗೆ 30 ಮಿನಿಟ್ಸ್ ಅವರೇ ಅಲೋಕೇಟ್ ಮಾಡಿದಾಗ ನೀವು 30 ಮಿನಿಟ್ಸಲ್ಲಿ ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನೀವು ಅಟೆಂಪ್ಟ್ ಮಾಡ್ಬೋದು. ನಿಮ್ಗೆ ಯಾವುದೇ ಒಂದು ಭಯ ಇರಲ್ಲ, ನಾನು ಇಲ್ಲಿ ಜಾಸ್ತಿ ಕೊಟ್ಬಿಟ್ರೆ ಇನ್ನೊಂದು ಸೆಕ್ಷನಲ್ಲಿ ಕಡಿಮೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾತೇ ಇಲ್ಲ ಯಾವುದು. ಆರಾಮಾಗಿ 30 ಮಿನಿಟ್ಸ್ ಇರುತ್ತೆ, ಅಷ್ಟರಲ್ಲಿ ಆರಾಮಾಗಿ ರೀಸನಿಂಗ್ ಎಲ್ಲ ಮುಗಿಸ್ಕೋಬೋದು. ನೆಕ್ಸ್ಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಕ್ವಾಂಟ್ಸ್ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೂಡ 30 ಮಿನಿಟ್ಸ್ ನಿಮಗೆ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ನಿಮ್ಮ ಕ್ವೆಶನ್ಸ್ನೆಲ್ಲ ಅಟೆಂಪ್ಟ್ ಕೊಡ್ಬೋದು. ಸೊ ತುಂಬಾ ಒಳ್ಳೆಯದೇ ಇದು. ಓಕೆ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಕ್ವೆಶನ್ನೇ ಬರಲ್ಲ ನನಗೆ ಕೇಳೋದಾದರೆ, ಇದು ತುಂಬಾ ಬೆಸ್ಟ್ ಅಪ್ರೋಚ್ ಅಂತ ನನಗನ್ಸುತ್ತೆ. ಓಕೆ, ಸೊ 30 ಮಿನಿಟ್ಸಲ್ಲಿ ನೀವು ರೀಸನಿಂಗಲ್ಲಿ 40 ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಅಂದ್ರೇನು 40 ಕ್ವೆಶನ್ಸು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಫಸ್ಟು ಮಿಸಲೇನಿಯಸ್ ಎಲ್ಲ ಮಾಡಿಬಿಡ್ತೀರಾ, ನೆಕ್ಸ್ಟು ಪಝಲ್ಸಿಗೆ ಕೂತ್ಕೋತೀರಾ. ಪಝಲ್ಸಲ್ಲಿ ತುಂಬ ಹೈ ಲೆವೆಲು ಅಷ್ಟೂ ಇರಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಲೆವೆಲೇ ಇರುತ್ತೆ. ಹಾಗಂತ ನೀವು ತುಂಬಾ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. IBPS PO ಲೆವೆಲಿಗೆ ಪಝಲ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಏಕೆಂದರೆ ಒಂದೊಂದು ಕಾಂಬಿನೇಷನಲ್ಲೂ ಕೊಟ್ಟಿರ್ತಾರೆ. ಫಸ್ಟ್ ಟೈಮಲ್ಲೇ ನೀವು ನೋಡಿದ ತಕ್ಷಣ ಒಂದು ಅರೇಂಜ್ಮೆಂಟ್ ಹಾಕ್ಕೊಂಡ್ರಿ, ಒಂದು ಕಂಡೀಷನ್ಸ್ ಹಾಕ್ಕೊಂಡ್ರಿ ಅಂದ ತಕ್ಷಣ ಬರೋದಿಲ್ಲ. ಒಂದು 2 3 4 ಕೂಡ ಅಟೆಂಪ್ಟ್ ಮಾಡಲೇಬೇಕಾಗುತ್ತೆ, ಕಂಡೀಷನ್ಸ್ ಜಾಸ್ತಿ ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ನೀವು ಏನಂದರೆ ಇಲ್ಲಿ ಮೇನು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಮ್ಯಾಕ್ಸಿಮಮ್ ನೀವು ಎಷ್ಟು ಕ್ವಶನ್ಸ್ ಆಗುತ್ತೋ ಅಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ರೀಸನಿಂಗ್ ಅಂತ ತೊಗೊಳ್ಳಿ, ರೀಸನಿಂಗಲ್ಲಿ ಮಿಸಲೇನಿಯಸಲ್ಲಿ ನಂಬರ್ ಆಫ್ ಕ್ವಶನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಪಝಲ್ಸಲ್ಲಿ ನಂಬರ್ ಆಫ್ ಕ್ವಶನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ಒಂದೇನು ಅಡ್ವಾಂಟೇಜ್ ಅಂದರೆ, ನೀವು ಪಝಲ್ಸ್ ಅಂತ ತಗೊಳ್ಳಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡ್ದಂಗೆ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿರೋ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿಬಿಡ್ತೀರಾ. ಇಲ್ಲಿ ಜಾಸ್ತಿ ಕ್ವಶನ್ಸ್ನ ಅಟೆಂಪ್ಟ್ ಮಾಡೋದ್ರಿಂದ ಪ್ರಾಕ್ಟೀಸಲ್ಲಿ. ಸೊ ನಿಮಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ಅವ್ರು ಯಾವುದೋ ಒಂದು ಪ್ಯಾಟರ್ನಲ್ಲಿ
ಕೊಟ್ಟರೆ ನೀವು ಆಲ್ರೆಡಿ ಇಲ್ಲಿ ಮಾಡಿರ್ತೀರ. ಸೊ ನಿಮಗೊಂದು ಮಿನಿಮಮ್ ನಾಲೆಜು ಇರುತ್ತೆ ಬೇಸಿಕ್ಕಾಗಿ. ಸೊ ಅಲ್ಲಿ ನೀವು ಮಾಡ್ಬೋದು. ಸ್ವಲ್ಪ ಟೈಮ್ ಕನ್ಸಂಪ್ಷನ್ ನಿಮ್ಮದು ಕಡಿಮೆ ಆಗುತ್ತೆ. ಸೊ ದಟ್ ನೀವು ಉಳಿದಿರೋ ಟೈಮನ್ನು ನೀವು ನೆಕ್ಸ್ಟ್ ಕ್ವಶನ್ನಿಗೆ ಅಲೋಕೇಟ್ ಮಾಡ್ಬೋದು. ಓಕೆ, ಸೊ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ. ಅದೇ ನಿಮಗೆ ಮೇನಾಗಿ ಅಡ್ವಾಂಟೇಜ್ ಕೊಡೋದು ಎಕ್ಸಾಮ್ ಹಾಲಲ್ಲಿ. ಓಕೆ, ಆ್ಯಂಡ್ ಇವಾಗ ನೋಡಿ, ರೀಸನಿಂಗ್ ಆಯಿತು, ಪಾಯಿಂಟ್ಸ್ ಆಯಿತು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. 30 ಮಿನಿಟ್ಸ್ ನಿಮಗಿದೆ, ಆರಾಮಾಗಿ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಏನಂದರೆ ಮಾರ್ಕ್ಸ್ ಕೂಡ ಜಾಸ್ತಿ ಇದೆ. 40 ಕ್ವಶನ್ಸಿಗೆ 50 ಮಾರ್ಕ್ಸ್ ಇದೆ. ಸೊ ನೋಡ್ಕೊಂಡು ಮಾಡಿ, ಯಾವುದು ಕರೆಕ್ಟ್ ಇರುತ್ತೋ ಅದನ್ನು ಮಾತ್ರ ಮಾಡಿ. ಜನರಲ್ ಅವೇರ್ನೆಸ್ ಅಂತ ಬಂದರೆ 40 ಕ್ವಶನ್ಸ್ ಇದ್ದಾವೆ, 40 ಮಾರ್ಕ್ಸು. ಆ್ಯಂಡ್ ಇದರಲ್ಲಿ 15 ನಿಮಿಷ ಮಾತ್ರ ನಿಮಗೆ ಕೊಟ್ಟಿರೋದು. ಅದೇನಿಲ್ಲ, ನೀವು ಓದಬೇಕು ಯಾವ್ದು ಆನ್ಸರ್ ಅಂತ ನೋಡಬೇಕು. ಓಕೆ, ನೀವಿಲ್ಲಿ ಏನು ಮಾಡಿ ಅಂದರೆ, ಈಗ ಜನರಲ್ ಅವೇರ್ನೆಸ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಫಸ್ಟ್ ನೀವೇನು ಮಾಡಬೇಕು, ಕ್ವಶನ್ ನಂಬರ್ 1 ಓದ್ಕೊಂಡು ಹೋಗಿ. ಒಂದ್ಸಲ ಓದಿದ್ರೆ ನಿಮ್ಗೆ ಯಾವುದಾದ್ರೂ ಆನ್ಸರ್ ಪಟ್ಟಂತ ಗೊತ್ತಿತ್ತು, ಟಿಕ್ ಹಾಕ್ಬಿಡಿ, ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಇದೇ ಥರ ಮೂವ್ ಆನ್ ಆಗ್ತಾನೆ ಇರಿ. ನಿಮ್ಗೆ ಎಲ್ಲಿ ಒಂದ್ಸಲ ಓದಿದ್ರಿ ಅಷ್ಟೊಂದು ಅರ್ಥ ಆಗಲಿಲ್ಲ, ಇನ್ನೊಂದು ಸಲ ಓದಿದ್ರಿ ಬಟ್ ಕನ್ಫ್ಯೂಷನಲ್ಲಿದ್ದಿರಿ, ಈ ಆಪ್ಷನ್ನು ಆ ಆಪ್ಷನ್ನು ನಿಮ್ಗೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀರಿ ಅಂದರೆ ಅದನ್ನ ನೀವು ರಫ್ ಶೀಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಕ್ವಶನ್ ನಂಬರ್ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಸ್ಕಿಪ್ ಆಗಿಬಿಡಿ. ಸೊ ಈ ಥರ ಯಾವ್ದಾವ್ದು ಬರುತ್ತೋ ಫಸ್ಟು ಒಂದು ರೌಂಡಲ್ಲಿ ಮುಗಿಸ್ಬಿಡಿ. ಓಕೆ, ಅಲ್ಲಿ ಒಂದು ಸ್ವಲ್ಪ ಮುಗಿಸಿದ ತಕ್ಷಣ ನೆಕ್ಸ್ಟ್ ರೌಂಡಿಗೆ ಬನ್ನಿ. ಯಾವುದು ನೀವು ಡೌಟಲ್ಲಿ ಇಟ್ಟಿರ್ತೀರ ಆ ಕ್ವಶನ್ಸ್ನ ನೀವು ಆವಾಗ ಅಟೆಂಪ್ಟ್ ಮಾಡಿ. ಸೊ ಅದು ಮುಗ್ದಾದ್ಮೇಲೆ ಇನ್ನೇನು ಸ್ವಲ್ಪ ನಿಮಗೆ ಟೈಮ್ ಉಳಿದಿರುತ್ತಲ್ಲ, ಆವಾಗ ಯಾವ್ದು ನೀವು ಬಿಟ್ಟಿದ್ರಿ ಕಂಪ್ಲೀಟಾಗಿ ಆ ಕ್ವಶನ್ ಅಟೆಂಪ್ಟೇ ಮಾಡಿಲ್ಲ ಅಂತ ಇರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲಾದರೂ ಓದಿದ್ದು ಒಂಚೂರು ನೆನಪಿರೋದು ಸ್ವಲ್ಪ ಕ್ರಾಸ್ ಚೆಕ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇದು ಇರ್ಬೋದು ಅಂತ ಅನಿಸಿದ್ರೆ ಮ್ಯಾಕ್ಸಿಮಮ್ ನಿಮಗೆ 100%ಅಲ್ಲಿ ಒಂದು 80%, 85% ಅದೇ ಅಂತ ಅನಿಸಿತು ಅಂದರೆ ಅಲ್ಲಿ ಆ ಕ್ವಶನಿಗೆ ಆಪ್ಷನ್ನ ಟಿಕ್ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ಈ ಥರ ಒಂದು 2 to 3 ರೌಂಡ್ಸ್ನ ನೀವು ಜನರಲ್ ಅವೇರ್ನೆಸ್ಸಲ್ಲಿ ಈ ಥರ ಮಾಡಿದ್ರಿ ಅಂದರೆ ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬರೋದು ಇಂಗ್ಲೀಷ್ ಆರ್ ಹಿಂದಿ. ಇಲ್ಲಿ ಕೂಡ ನಿಮಗೆ 30 ಮಿನಿಟ್ಸ್ ಟೈಮ್ ಇರುತ್ತೆ. ಇದನ್ನು ಎನಫ್ ಟೈಮು 40 ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋಕ್ಕೆ. ಓಕೆ, ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಗ್ರಾಮರ್ ಎಲ್ಲ ಇರಲಿ, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರಲಿ, ಒಂದು ಸಲ ಬಿಟ್ಟು 2 ಸಲ ಓದಬೇಕಾಗುತ್ತೆ. ಸ್ವಲ್ಪ ಓದ್ಕೊಂಡು ಸ್ವಲ್ಪ ಹರಿಬರಿಯಲ್ಲಿ ಮಾಡಬೇಡಿ, ನೀಟಾಗಿ ನೋಡ್ಕೊಂಡು ಮಾಡಿ. ಏಕೆಂದರೆ ಕ್ಲೋಸ್ ಆಗಿರೋ ಆಪ್ಷನ್ ಇರೋದ್ರಿಂದ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ಸು ಇರ್ತವೆ. ಓಕೆ, ನೆಕ್ಸ್ಟು ಕಂಪ್ಯೂಟರ್ ಅವೇರ್ನೆಸ್ ಅಂತ ಬಂದರೆ ಇಲ್ಲಿ 40 ಕ್ವಶನ್ಸ್ ಇರ್ತವೆ, ನಿಮಗೆ 20 ಮಾರ್ಕ್ಸ್ ಮಾತ್ರ ಸಿಗುತ್ತೆ. 0.5 ಮಾರ್ಕ್ಸ್ ಫಾರ್ ಈಚ್ ಕ್ವಶನ್ ನಿಮಗೆ ಸಿಗೋದು. ಆ್ಯಂಡ್ ಇಲ್ಲಿ ಕೂಡ ನಿಮಗೆ 15 ನಿಮಿಷ ಇರುತ್ತೆ. ಇಲ್ಲಿ ಮೇನ್ ಏನು ಹೇಳ್ತೀನಿ ಅಂದರೆ, ನಾನು ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ತುಂಬಾ ಆಪ್ಷನ್ಸು ತುಂಬ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಅಂದರೆ ಫುಲ್ ಕ್ಲೋಸ್ಲಿ ರಿಲೇಟೆಡ್ ಆಪ್ಷನ್ಸ್ನ ಅವ್ರು ಕೊಟ್ಟಿರ್ತಾರೆ. ನನಗೆ 2 ಸಲನೂ ಅದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿರೋದು ಎಕ್ಸಾಮ್ ಹಾಲಲ್ಲಿ. ಸೊ ನೀವು ತುಂಬ ಎಚ್ಚರಿಕೆಯಿಂದ ಓದಬೇಕು. ಆಪ್ಷನ್ಸ್ ಯಾವುದೋ ಒಂದು ನೋಡಿದ್ರೆ ಇದೆ ಅಂತ ಟಿಕ್ ಮಾಡೋದಲ್ಲ. ಫಸ್ಟು ಆಪ್ಷನ್ಸ್ನು ಒಂದು ಸಲ ಬಿಟ್ಟು 2 ಸಲ ನೋಡಿ, ಯಾವುದು ಅಂತ ಕರೆಕ್ಟಾಗಿ ನೋಡಿ ನಿಮಗೆ ಕನ್ಫರ್ಮ್ ಆದರೆ ಮಾತ್ರ ಆ ಆಪ್ಷನ್ನ ಟಿಕ್ ಮಾಡಿ. ಓಕೆ, ತುಂಬಾ ಕ್ಲೋಸ್ ಆಗಿರೋ ರಿಲೇಟೆಡ್ ಇರೋ ಆಪ್ಷನ್ಸ್ನ ಅವ್ರು ಕೊಟ್ಟಿರ್ತಾರೆ, ಅದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು. ಒಂದು ಸಲ ಬಿಟ್ಟು 2 ಸಲ ಆಪ್ಷನ್ಸ್ನ ನೋಡಿ ಟಿಕ್ ಹಾಕೋದು ಒಳ್ಳೆಯದು. ಓಕೆ, ಸೊ ಈ ಥರ ನೀವು ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆ್ಯಂಡ್ ಸೆಕ್ಷನಲ್ ಟೈಮಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಒಳ್ಳೆಯದು. ಇನ್ನೊಂದು ಸಲ ಹೇಳ್ತಿದ್ದೀನಿ, ನೀವು ಇಲ್ಲೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಪ್ರಿಪೇರ್ ಆಗ್ತಾನೆ ಇದ್ದೀರಲ್ಲ ಲಾಸ್ಟ್ ಫ್ಯೂ ಮಂತ್ಸಿಂದ, ಈಗ ಏನಿಲ್ಲ, ಸ್ವಲ್ಪ ಕಾನ್ಫಿಡೆಂಟಾಗಿ ಸ್ವಲ್ಪ ಮಾರ್ಕ್ಸ್ ಟೆಸ್ಟ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮಾರ್ಕ್ ಟೆಸ್ಟ್ ಬರೆಯೋದ್ರಿಂದ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು 2 ಅವರ್ ಏನು ನೀವು ಬರೀತೀರಲ್ಲ, ಇಲ್ಲಿ ಕೂಡ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸೊ ನೀವು ಯಾವ ಕ್ವಶನ್ನ ಅಟೆಂಪ್ಟ್ ಮಾಡಿದ್ದೀರಾ, ಅದರಲ್ಲಿ ನೀವು ಮಾಡಿರೋ ಕ್ವಶನ್ನಲ್ಲಿ ಯಾವ್ದು ತಪ್ಪಾಗಿದೆ ಅದನ್ನ ನೀವು ನೋಡ್ಕೋಬೋದು. ಆ್ಯಂಡ್ ನೀವು ಯಾವ ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕೆ ಹೋಗಿಲ್ಲ, ನಿಮ್ಗೆ ಯಾಕೆ ಅದ್ರ ಕಂಡ್ರೆ ಭಯ, ಅದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಮಾಕ್ ಟೆಸ್ಟ್ ಬರೆಯೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ಇವಾಗಿಂದ ನೀವು ಮಾಕ್ ಟೆಸ್ಟ್ ಕೂಡ ಬರಿಬೋದು. ಆ್ಯಂಡ್ ಮಾಕ್ ಟೆಸ್ಟ್ ಅಂತ ಬಂದರೆ ಮತ್ತೆ ಯಾವ್ದು ಬರಿಬೇಕು ಏನು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಮಾಕ್ ಟೆಸ್ಟ್ ಇಷ್ಟ ಆಗ್ತವೆ. ನನಗೆ ADA 247 ಇಷ್ಟ ಆಗ್ತಿತ್ತು, ಪ್ರಾಕ್ಟೀಸ್ ಮಾಕ್ ಇಷ್ಟ ಆಗ್ತಿತ್ತು, ಗೈಡ್ಲಿ ಇಷ್ಟ ಆಗ್ತಿತ್ತು, ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲಿಬೋರ್ಡು ಎಷ್ಟೊಂದು ಜನ ರೆಫರ್ ಮಾಡ್ತಾರೆ. ಆ್ಯಂಡ್ ನನಗವು ಹೈ ಲೆವೆಲೇ ಅನಿಸ್ತಿತ್ತು. ಸೊ ನಾನು ಜಾಸ್ತಿ ಅದ್ರ ಹಿಂದೆ ಹೋಗಲಿಲ್ಲ. ಬಟ್ ನಿಮಗೇನಾದರೂ ಓಕೆ ಎಕ್ಸಾಮ್ ಲೆವೆಲ್ ಕ್ವೆಶನ್ಸೇ ಇದ್ದಾವೆ, ರೆಲೆವೆಂಟೇ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಗೋ ಫಾರ್ ಇಟ್. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಸ್ಮಾರ್ಟ್ ಕಿಡನು ಒಂದು ಸ್ವಲ್ಪ ಜನ ಹೇಳ್ತಾರೆ, ಅದನ್ನು ಎಕ್ಸಾಮ್ ಕ್ವೆಶನ್ಸ್ಗೆ ರಿಲೆವೆಂಟಾಗೇ ಇರುತ್ತೆ. ಆ್ಯಂಡ್ ನನಗೆ ಮೋಸ್ಟ್ ಅನಿಸಿದ್ದು ಕರೆಂಟ್ ಅಫೇರ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಅದರಲ್ಲಿ. ಆ್ಯಂಡ್ ADA 247 ತುಂಬ ಚೆನ್ನಾಗಿರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ನನಗೆ ADA 247 ಇಷ್ಟ ಆಗಿರೋದು. ಬಟ್ ನಿಮಗೆ ಯಾವುದು ಇದಿಷ್ಟರಲ್ಲಿ ಚೆನ್ನಾಗಿ ಅನಿಸುತ್ತೋ ನೀವು ಅದನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಫಸ್ಟು ಫ್ರೀ ಆಗಿ ಅವೈಲೇಬಲ್ ಒಂದು ಇರುತ್ತೆ ಅವ್ರ ಹತ್ರ,
ಸಬ್ಸ್ಕ್ರಿಪ್ಷನ್ ತೊಗೊಳೋಕ್ಕಿಂತ ಮುಂಚೆ ಒಂದ್ಸಲ ಅದನ್ನು ಕೊಟ್ಟು ನೋಡಿ ಆ ಮಾಕ್ನ. ನಿಮಗೆ ಸರಿ ಅನಿಸ್ತು ಅಂತಂದರೆ ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಹೋಗಿ. ಆಮೇಲೆ ಸುಮ್ಮನೆ ತೊಗೊಂಡು ಆಮೇಲೆ ಗಿಲ್ಟಿ ಫೀಲ್ ಆಗೋದೇನು ಬೇಡ. ಓಕೆ. ಆ್ಯಂಡ್ ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ RRB PO ಮೇನ್ಸಲ್ಲಿ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಲಾಸ್ಟ್ 2 ಇಯರ್ಸ್ ನಾನು ಬರ್ದಿದ್ದೀನಲ್ಲ, ಅವಾಗ ನಾನು ನೋಡೋದಾದರೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸಲ್ಲಿ ಎಲ್ಲ ಕೆಟಗರಿಗೂ ಸೇಮ್ ಮಾರ್ಕ್ಸ್ ಇತ್ತು. ಮೇನ್ಸಲ್ಲಿ ಹೇಳೋದಾದರೆ 2023 ಅಂದರೆ ಲಾಸ್ಟ್ ಇಯರಲ್ಲಿ 54.13 ಮಾರ್ಕ್ಸ್ ಇತ್ತು ಎಲ್ಲ ಕೆಟಗರಿಗೂ. ಆ್ಯಂಡ್ 2022 ಅಲ್ಲಿ 65.19 ಮಾರ್ಕ್ಸ್ ಇತ್ತು. ಸೊ ನೀವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಕ್ವಶನ್ ಪೇಪರ್ ಟಫ್ ಇತ್ತು, ಸೊ ಲಾಸ್ಟ್ ಇಯರು ಕಟ್ ಆಫ್ ಕಮ್ಮಿ ಇತ್ತು. ಆ್ಯಂಡ್ ಈ ಇಯರು ಅಷ್ಟೇ ಯಾರು ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ನೀವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಹಾಲಿಗೆ ಹೋಗಬೇಕು, ಎಕ್ಸಾಮ್ನ ಬರೀಬೇಕಾಗುತ್ತೆ. ಆವಾಗೇ ನಿಮಗೆ ಗೊತ್ತಾಗೋದು ಕ್ವಶನ್ಸ್ ಟಫ್ ಇದ್ವೋ, ಈಸಿ ಇದ್ವೋ, ಸೆಕ್ಷನ್ ವೈಸ್ ಕ್ವಶನ್ಸ್ ಹೆಂಗಿದ್ವು ಅಂತ ಆವಾಗೇ ನಿಮಗೆ ಗೊತ್ತಾಗೋದು. ಅದಾದಮೇಲೆ ನಿಮಗೆ ಕಟ್ ಆಫು ಯಾವುದಕ್ಕೆ ಎಷ್ಟಿರುತ್ತೆ ಅಂತ ನೀವು ಸ್ವಲ್ಪ ಪ್ರಿಡಿಕ್ಟ್ ಮಾಡ್ಬೋದು. ಓಕೆ. ಸೊ ಇದಿಷ್ಟೇ ಹೇಳೋದು ನಾನು. ಕಟ್ ಆಫ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಕ್ಸಾಮ್ ಪೇಪರ್ ಹೈ ಇದ್ದರೆ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕಮ್ಮಿ ಬಂದೇ ಬರುತ್ತೆ, ಅದರಲ್ಲೇನು ಬೇರೆ ಮಾತೇ ಇಲ್ಲ. ಆ್ಯಂಡ್ ನಿಮ್ಮದೇನು ಇವಾಗ ಕಾನ್ಫಿಡೆಂಟ್ ಆಗಿರಬೇಕು, ತುಂಬಾ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ. ಇವಾಗ ಏನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದನ್ನೇ ಒಂದು ಸ್ಟೆಪ್ ಜಾಸ್ತಿ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸೆಕ್ಷನ್ ವೈಸ್ ಟೈಮಿಂಗ್ ಇದೆ, ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಜಾಸ್ತಿ ಮಾರ್ಕ್ಸ್ ಬರೀರಿ, ನಿಮಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸೆಟ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಸಿಗ್ಮಾ ರೂಲ್ಸ್ ಇಲ್ಲ ಇಲ್ಲಿ. ಓಕೆ. ಆ್ಯಂಡ್ ಇದಿಷ್ಟೇ, ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.